ನಮಸ್ಕಾರ, ನನ್ನ ಹೆಸರು ಆಶಿತ್ ಅಂತ. ನಾನು ಶ್ರದ್ಧಾ ಶ್ರೀನಾಥ್ ಅವರ ಫ್ಯಾನು. 2016 ಅಲ್ಲಿ ಶ್ರದ್ಧಾ ಶ್ರೀನಾಥ್ ಅವ್ರದ್ದು ಯೂಟರ್ನ್ ಅಂತ ಫಿಲ್ಮ್. ಸರ್, ನಿಮ್ಮ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ ಎರಡು ಬಗ್ಗೆನೇ ಮಾತಾಡಬೇಕು ಪ್ಲೀಸ್. ಫ್ಯಾಮಿಲಿ ಡ್ರಾಮಾ ಫಿಲಮ್ ಅಲ್ಲಿ ನಾನು ಟೋಬಿ ಅಂತ ಒಂದು ರೋಲ್ನ ಮಾಡಿದ್ದೀನಿ. ಆಕ್ಚುಲಿ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಕ್ಯಾಮ್ರಾ ಎಲ್ಲ ನೋಡಿದ್ರೆ ನನಗೆ ತುಂಬಾ ಮುಜುಗರ. ಇದು ಚಿಕ್ಕ ವಯಸ್ಸಿಂದನೂ ನನಗಿದೆ. ಕ್ಯಾಮ್ರಾ ಏನಾದರೂ ಮುಂದೆ ತಂದ್ರೆ ನಾನು ತಲೆನೇ ಎತ್ತು ನೋಡ್ತಾ ಇರಲಿಲ್ಲ, ಅಷ್ಟು ಮುಜುಗರ ನನಗೆ. ಆಕ್ಚುಲಿ ಸೆಟ್ಟಲ್ಲಿ ಶೂಟ್ ಮಾಡಬೇಕಾದ್ರೆ ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಆಯಿತು. ಅಣ್ಣ ಅಣ್ಣ ನಾನೇನೇ ಮಾಡಿದ್ರು ಅದು ನಿಮ್ಮ ಒಳ್ಳೇದಕ್ಕೇನೆ. ಅಣ್ಣ ನಾನೇನೇ ಮಾಡಿದ್ರು ಕಟ್ ಕಟ್. ಯಾಕೆ ಹಿಂದೆ ತಿರುಗಿದ್ ನೀವು? ಅಲ್ಲ ಸರ್, ನಾನು ಹೇಳಿದ್ದೆ ಹಿಂದೆ ತಿರ್ಗಕ್ಕೆ. ತಲೆ ಎತ್ತಿ ತಲೆ ನೋಡಿ ಅಲ್ಲಿ ಏನು ಮಾಡಲಿ ಅದಕ್ಕೆ ಅಲ್ಲಿ ನೋಡಿ ಹೇಳಿ ಲೈನ್ ಹೇಳಿ. ಅಣ್ಣ ನಾನೇನೇ ಮಾಡಿದ್ರು ಎತ್ಬಿಟ್ಟು ಹೇಳಿ. ಎಲ್ಲಿಂದ ಕರ್ಕೊಂಡ್ಬರ್ತೀರಿ ನೀವು? ಇದಕ್ಕೆ ಏನು ಮಾಡ್ಬೋದು ಅಂತ ನಾವು ಬೇರೆ ಬೇರೆ ಮೆಥಡ್ಸ್ನ ಟ್ರೈ ಮಾಡಿದ್ವಿ. ಕೊನೆಗೆ ನಾನು ಆಕರ್ಷ್ ಅವ್ರಿಗೆ ಹೇಳಿದೆ, ಇದನ್ನ ಯಾಕೆ ನಾವು ಒಂದು ಡಾಕ್ಯುಮೆಂಟ್ರಿ ಸ್ಟೈಲಲ್ಲಿ ಶೂಟ್ ಮಾಡಬಾರ್ದು ಅಂತ ಕೇಳ್ಕೊಂಡೆ. ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರದ್ದು ಜರ್ಸಿ ಅಂತ ಒಂದು ಫಿಲಮ್ ಬಂತಲ್ಲ, ಅದರಲ್ಲೂ ಸೇಮ್ ಶಾಟ್. ನಾನು ಅವೆಲ್ಲ ಹೇಳಿದ್ನಲ್ಲ, ನಿಮ್ಮ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ ಎರಡರ ಬಗ್ಗೆ ಮಾತಾಡಬೇಕು. ಓಕೆ ಓಕೆ ಸರ್, ಪ್ಲೀಸ್. ಸರಿ ಸರಿ ಸರಿ. ಅಣ್ಣ ಸರ್, ಅದು ಕ್ಯಾಮ್ರಾ ಕಾಣಿಸ್ತಾ ಇದೆ. ಅಯ್ಯೋ, ಏಯ್ ಕ್ಯಾಮ್ರಾ ಮುಚ್ಚಿದ್ರೆ ಹೇಳ್ತ್ಯಾ? ಇದ್ಯಾವುದು ವರ್ಕ್ ಆಗಲಿಲ್ಲ. ಕೊನೆಗೆ ಏನು ಮಾಡ್ಬೋದು ಅಂತ ಟೀಮ್ ಜೊತೆ ಮೀಟಿಂಗ್ ನಡೆಯುವಾಗ ಆಕರ್ಷ್ ಅವರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಯಿತು. ಅವರೊಂದು ಫೈನಲ್ ಸೊಲ್ಯೂಷನ್ ಕೊಟ್ಟರು. ಅಣ್ಣ ನಾನೇನೇ ಮಾಡಿದ್ರು ಅದು ನಿಮ್ಮ ಜೀವ ಉಳಿಸೋದಕ್ಕೇನೆ, ಅದು ನನ್ನ ಕೆಲಸ. ಅದಾದ್ಮೇಲಿಂದ ನನಗೆ ಕ್ಯಾಮ್ರಾ ಮುಂದೆ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಿಲ್ಲ. ನೋಡಿ, ಇವಾಗಲೂ ಅಷ್ಟೇ ಇಂಟರ್ವ್ಯೂನ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು